ನೋಡು, ಯೋಚನೆ ಮಾಡು. ಬೇಡ ಕಣಪ್ಪ, ನೀನ್ ಹೇಳ್ದಾಗೆ ಕೇಳ್ತೀನಿ. ನನ್ ಮೊಮ್ಮಗಳನ್ನ ಬಿಟ್ಬಿಡಪ್ಪ. ಮೊದ್ಲೇ ತಂದೆ ತಾಯಿ ಇಲ್ದಿರೋ ಮಗು. ನೋಡು, ನಾನೀ ಮಗುನ ಬಿಡಬೇಕು ಅಂದ್ರೆ ನೀನು ಸಪ್ತಮಿ ಮುಂದೆ ಹೋಗಿ ಒಂದು ಡ್ರಾಮಾ ಮಾಡಬೇಕು. ಸಪ್ತಮಿ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಫ್ರೆಂಡ್ಗೆ ಯಾರಿಗೋ ಹೇಳಿದ್ದೆ, ಅವಳು ಕೊಟ್ಟಿಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡಬೇಕು. ಆಸೆಯಿಂದ ಬಂದಿರೋ ಅಪ್ಪ ಮಗಳು ಹ್ಯಾಪ್ ಮೊರೆ ಹಾಕೊಂಡು ಹೊರಗಡೆ ಹೋಗ್ಬೇಕು. ಸರಿ ಕಣಪ್ಪ, ನೀನ್ ಹೇಳ್ದಾಗೆ ಅಮ್ಮ ಮಾಡ್ತೀನಿ. ಏಯ್, ಆ ಬ್ಯಾಗ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಊನಪ್ಪ. ಏಯ್ ಮುದುಕೆ, ನೀನೇನಾದ್ರೂ ಸಪ್ತಮಿ ಹತ್ರ ಹೋಗಿ ನಾನು ಒಳಗಡೆ ಇದ್ದೀನಿ ಅಂತ ಹೇಳಿದ್ರೆ ನಿನ್ನ ಮೊಮ್ಮಗಳು ಕತೆ ಡಮಾರ್. ಅರ್ಥ ಆಯ್ತಾ? ಇಲ್ಲಪ್ಪ, ನಾನ್ ಏನು ಹೇಳಲ್ಲಪ್ಪ. ಹೋಗು. ಸ್ವಲ್ಪನೂ ಡೌಟ್ ಬರ್ದೇ ಇರೋ ತರ ಮಾತಾಡು. ಹೋಗೋ. ಸರಿನಪ್ಪ. ಹೋಗೋ. ಅಜ್ಜಿ, ಅಜ್ಜಿ, ಇವ್ರು ನಮ್ಮ ತಂದೆ. ನಮಸ್ಕಾರ. ನಮಸ್ತೆ, ಕೂತ್ಕೊಳ್ಳಿ. ಅಜ್ಜಿ, ನೀವು ಸಹಾಯ ಮಾಡ್ತಿರೋ ಅನ್ನೋ ವಿಷಯ ಕೇಳಿ ಅಪ್ಪ ತುಂಬಾ ಸಂತೋಷ ಪಟ್ರು. ಏಯ್, ಎದ್ದೇಳೆ. ಈಗಿನ ಕಾಲದಲ್ಲಿ ಹಣ ಐಶ್ವರ್ಯ ಇರೋರೇನೆ ದುಡ್ಡು ಕೊಡೋದಕ್ಕೆ ಕುಂಟ್ ನೆಪಗಳನ್ನು ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೇ ಬಂಧುತ್ವ ಇಲ್ಲದೆ ಹೋದರೂ ಯಾವತ್ತೂ ನನ್ನ ಮಗಳು ನಿಮಗೆ ಮಾಡಿದ ಸಹಾಯ ನೆನೆಸ್ಕೊಂಡು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮಂಥವರು ಭೂಮಿ ಮೇಲೆ ತುಂಬ ಅಪರೂಪ. ನಮ್ಮ ದುಡ್ಡಿಗೋಸ್ಕರ ನಾವು ಕೇಳದೇ ಇರೋ ಜಾಗ ಇಲ್ಲ, ಬೇಡದೇ ಇರೋ ಜಾಗ ಇಲ್ಲ ಭೂಮಿ ಮೇಲೆ. ಆದರೆ ಯಾರೂ ನಮಗೆ ದುಡ್ಡು ಕೊಡಲಿಲ್ಲ. ನೀವು ನಮ್ಮ ಮೇಲೆ ತೋರಿಸ್ತಾ ಇರೋಂಥ ಕರುಣೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅಮ್ಮ. ನೀವು ನಿಮ್ಮ ಮೊಮ್ಮಗಳು 100 ಕಾಲ ಚೆನ್ನಾಗಿರ್ಬೇಕು. ಅಜ್ಜಿ, ನೀವು ದುಡ್ಡು ಬೇಗ ಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗತ್ತೆ. ಯಾಕಂದ್ರೆ 5 ಗಂಟೆ ಒಳಗೆ ನಾನು ದುಡ್ಡು ತಗೊಂಡು ಹೋಗ್ಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಸಪ್ತಮಿ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅಂತಾನೆ ಇದ್ದೆ ಅಮ್ಮ. ಆದ್ರೆ ನನ್ನ ಫ್ರೆಂಡು ಋಷಿಕೇಶಕ್ಕೆ ಹೋಗಿದ್ದಾಳಂತಮ್ಮ. ಇನ್ನು ಬರೋದಿಕ್ಕೆ 15 ದಿನ ಆಗತ್ತಂತೆ. ನನ್ನ ಹತ್ರ ಅದು ಬಿಟ್ರೆ ಬೇರೆ ದುಡ್ಡಿಲ್ಲಮ್ಮ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಮ್ಮ, ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಜ್ಜಿ, ದೊಡ್ಡೋರಾಗಿ ನೀವು ನನಗೆ ಕೈ ಮುಗಿಬಾರ್ದು. ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗತ್ತೆ? ನಿನ್ಗೆ ಹಣ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಈಗ ಕೊಡದೆ ಇರೋಂಗ ಆಗೋಯ್ತಲ್ಲಮ್ಮ. ಏನು ಮಾಡಕ್ಕಾಗಲ್ಲ ಬಿಡಿ ಅಜ್ಜಿ. ಸಹಾಯ ಮಾಡೋ ಮನ್ಸು ನಿಮಗಿದೆ, ಆದ್ರೆ ಆ ಸಹಾಯ ತಗೊಳ್ಳೋ ಅದೃಷ್ಟ ನಮಗಿಲ್ಲ ಅನ್ಸುತ್ತೆ. ನೀವು ನಮಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ, ಅದೇ ದೊಡ್ಡ ವಿಷಯನಮ್ಮ. ಇರ್ಲಿ ಬಿಡಿ, ಹೊರಡೋಣಮ್ಮ. ಸರಿಯಪ್ಪ, ನಾವಿನ್ ಬರ್ತೀವಿ. ದುಡ್ಡಿಗೆ ಏನಮ್ಮ ಮಾಡ್ತೀಯಾ?
ಅಜ್ಜಿ, ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆ ದೇವ್ರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾವಿನ್ ಬರ್ತೀವಿ. ಬರ್ತೀವಮ್ಮ. ಏಯ್ ನಡಿಯ. ಏಯ್ ಮುದುಕಿ, ನಾನು ಹೋದ್ಮೇಲೆ ಏನಾದ್ರೂ ಸಪ್ತಮಿನ ಕರೆದು ದುಡ್ಡು ಗಿಡ್ಡೇನಾದ್ರೂ ಕೊಟ್ರೆ ಇಲ್ಲಪ್ಪ. ನಿನ್ನ ಮೊಮ್ಮಗಳ ಜೊತೆ ನಿನ್ನೂ ಕೊಚ್ಚ ಕನ್ಸ್ಬೇಕಾಗುತ್ತೆ. ನೋಡು, ನಿನ್ನ ಮನೆ ಸುತ್ತ ನಮ್ಮ ಹುಡುಗರು ವಾಚ್ ಮಾಡ್ತಾ ಇರ್ತಾರೆ. ಏನಾದ್ರೂ ಕೈ ಕುಯ್ಕ್ ಅಂದ್ರೆ ಇಬ್ರು ಕತೆನೂ ಮುಗಿಸ್ಬಿಡ್ತೀನಿ. ಹುಷಾರ್, ಗೊತ್ತಾಯ್ತಾ? ಅಪ್ಪ. ಇದೇ ಭಯ ಇರ್ಲಿ. ಒಳಗೋಗು ಪುಟ್ಟಿ. ನಮ್ಗಿದ್ದಿದ್ ಕಡೆ ಭರವಸೆನೇ ಇದು. ಈಗಿದು ಮುಚ್ಚೋಯ್ತು. ಏನ್ ಮಾಡೋದಮ್ಮ? ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಿಲ್ಲ ಅಪ್ಪ. ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಬರೀ ತಲೆ ಕೆಡುತ್ತೆ ಹೊರತು ದುಡ್ಡಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ವಿಧಿಯಾಟ ಏನಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ. ಅಪ್ಪ, ನಡೀರಿ ಹೋಗೋಣ. ಸೂಪರ್ ಸೂಪರ್ ದೇವ, ಬಿಡ್ಬೇಡ, ಹಾಗೆ ಲಾಕ್ ಮಾಡೋರ್ನ. ಹಾ ನೋಡು, ಅವ್ರಿಗೆಲ್ಲೂ ಒಂದು ನಯಾ ಪೈಸೆನೂ ಸಿಗಬಾರ್ದು. ಹಾಗೆ ಮಾಡು. ಹಾ ಅಲ್ಲಿ ಏನ್ ನಡೀತಾ ಇದೆಯೋ ನನಗೆ ಇನ್ಫಾರ್ಮ್ ಮಾಡು. ಹಾ ಓಕೆ ಓಕೆ ದೇವ, ಓಕೆ ಬಾಯ್. ಪಪ್ಪ, 4 o'clock ಆಯ್ತು. ಇನ್ 1 hour ಅಷ್ಟೇ ಇರೋದು. ಅಷ್ಟರಲ್ಲಿ ಆ ವಾಟರ್ ಕ್ಯಾನ್ ಹಾಕೋಳು ಏನಾದ್ರೂ ದುಡ್ಡು ಅಡ್ಜಸ್ಟ್ ಮಾಡ್ಬಿಡ್ತಾಳೆ ಅಂತ ಭಯ ಆಗ್ತಿದೆ ಪಪ್ಪ. ನೀವು ನೋಡಿದ್ರೆ ಫೋನಲ್ಲಿ ಜಾಲಿಯಾಗಿ ಮಾತಾಡ್ತಿದ್ದೀರಲ್ಲ. ಮಂಜು, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಹಾ, ನಾನೀಗ ಜಸ್ಟ್ ದೇವನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ದೇವನಾ? ಏನ್ ಹೇಳ್ದ? ಹೌದಮ್ಮ, ನಮಗ್ ಖುಷಿ ಆಗೋ ವಿಚಾರನೇ ಹೇಳಿದಾನೆ. ಇನ್ನು 1 hour ಅಲ್ಲಿ ಅಪ್ಪ ಮಗಳು ಬಾಯ್ ಪಡ್ಕೊಂಡ್ರು ಅವ್ರಿಗೆ ದುಡ್ಡು ಸಿಗಲ್ಲ. ಅವ್ರಿಗಿರೋ ಎಲ್ಲ ದಾರಿನೂ ಬ್ಲಾಕ್ ಬಂದ್ ಮಾಡ್ಬಿಟ್ಟಿದ್ದಾನೆ. ಅವ್ರು ಎಲ್ಲೆಲ್ಲಿ ಹೋಗಿ ದುಡ್ಡು ಕೇಳ್ತಾ ಇದ್ದಾರೋ ಅಲ್ಲೆಲ್ಲ ಬರೀ ಖಾಲಿ ಕೈಯಲ್ಲಿ ವಾಪಸ್ ಬರಬೇಕು. ಹಂಗ್ ಮಾಡಿದಾನ ಅವನು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರೋ ಒಬ್ಳು ಮುದುಕಿ ಸಪ್ತಬಿಗೆ ದುಡ್ಡು ಕೊಡ್ತೀನಂತ ಹೇಳಿದ್ಲಂತೆ. ಅದನ್ನ ನಂಬ್ಕೊಂಡು ಅಪ್ಪ ಮಗಳು ಅಲ್ಕಿರ್ಕೊಂಡು ಅಜ್ಜಿ ಹತ್ರ ಹೋಗಿ ದುಡ್ಡು ಕೇಳಿದ್ದಾರೆ.